ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಕರ್ನಲ್ ಶ್ರೀಧರ್ ಅವರು ಇವತ್ತು ಫಾರೂಕ್ ಅಬ್ದುಲ್ಲಾ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ಅದು ಗಂಭೀರ ತೆಗೆದುಕೊಳ್ಳಬೇಕು. ಒಂದು ವೇಳೆ ನಾವು ಇದೇ ಪರಿಸ್ಥಿತಿಗೆ ಅವಕಾಶ ಕೊಟ್ಟರೆ, ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ವೀಕ್ ಮಾಡಿದ್ರೆ ಒಂದಿನ ಬರುತ್ತೆ ಸೈನಿಕರೇ ತಮ್ಮ ಅಸಮಾಧಾನವನ್ನು ತಡ್ಕೊಳ್ಳದೇ ಅವರೇ ಮೇಲೆ ಬೀಳ್ಬೋದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲ ಆಗಲ್ಲ, ಅಷ್ಟು ದೂರ ಹೋಗೋದು ಬೇಡ. ನಾವು ಯು ಹ್ಯಾವ್ ಫೇತ್ ಇನ್ ದಿ ಇಂಡಿಯನ್ ಸೋಲ್ಜರ್ ಆ್ಯಂಡ್ ಆಫೀಸರ್ಸ್, ಆಲ್ ಜನರಲ್ಸ್ ಆ್ಯಂಡ್ ಎವ್ರಿಬಡಿ. ಬಟ್ ದಿವಾಕರ್ ಈಸ್ ಡಿಫೆನ್ಸಿಂಗ್ ಎ.ಕೆ. ಆಂಟನಿ. No, doesn't matter. Politicians makes no difference to armed forces. I tell you one thing. Whoever is the whichever is the government, they fight under the flag of India. That is the ultimate thing for them. India, Bharat. That is all about it. It doesn't matter which is the political party, what is the type of government here, whether it is democratic or not, is one of the means. So India was there, India is there, it will continue. 65 years we have seen that kind of thing. ಒಂದು ಅರ್ಥ ಆಗ್ತದೆ ಕರ್ನಲ್ ಅವರೇ, ರಾತ್ರಿ ಆಗದಂಥ ಒಂದು ಈ ದಾಳಿ ಸುಮಾರು 2-2.5 ಗಂಟೆ ಆಗಿರ್ತಕ್ಕಂಥದ್ದು. ಒಬ್ಬ ಡಿಫೆನ್ಸ್ ಮಿನಿಸ್ಟ್ರಿಗೆ 3 ಗಂಟೆಗೆ ನಾನು ಕೊಡಬೇಕಾದ್ರೆ ಅವರಿಗೆ ಆರ್ಮಿ ಚೀಫ್ಗಳಿದ್ದಾರೆ, ಸ್ಯಾಟಲೈಟ್ ಫೋನ್ಗಳಿದ್ದಾವೆ, ಸಿಗ್ನಲ್ಸ್ ಇದೆ. ಯಾವ ಥರ ಇರಬೇಕು, ಯಾವ ಥರ ಇದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಡಿಫೆನ್ಸ್ ಮಿನಿಸ್ಟ್ರಿಗೆ ಲೈಕ್ ಎನಿ ಅದರ್ ಕಂಟ್ರಿ, whoever is the defense minister, prime minister or the president, yes, he should call he will get the news there and then. With all this electronic communication, and he would have got the report by 3 o'clock in the morning, and he might have even complete personal briefing. And now personal briefing yaar kodtare? It has to be given by uniformed person only. Chief of the army staff is there for that. Now whether chief of the army staff was asked to brief him, or he has to brief the secretary, and secretary will brief the defense minister, and secretary is not a uniformed man. He cannot understand the tactical disadvantages, formations, how it happened. ಅಲ್ಲಿಂದ ಬಂದವರು 22-23 ಜನ ಬಂದರು, 3 ಡೈರೆಕ್ಷನಿಂದ ಬಂದರು ಅವರು. ಆ ಏರಿಯಾ ಇಟ್ ಈಸ್ ವೆಲ್ ವಿತಿನ್ ಅವರ್ ಏರಿಯಾ, ಫೆನ್ಸ್ ಕ್ರಾಸ್. ರಾತ್ರಿ ಹೊತ್ತು ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಬರ್ತಾರೆ. 50 ಮೀಟ್ರ್ ಬಂದ, 200 ಮೀಟ್ರ್ ಬಂದ, ಹೇಗೆ ಬಂದವು ಅಂದರೆ ಇವಾಗ ಪೆಟ್ರೋಲಿಂಗು ಮಾಡ್ತಾಯಿದ್ದವರು ಯಾರು ಇರೋ 21 ಬಿಹಾರ್ ರೆಜಿಮೆಂಟ್ ಇನ್ಫೆಂಟ್ರಿ ಬೆಟಾಲಿಯನ್ ಅವರು ಮಾಡ್ತಾಯಿದ್ದು. ಅವರು 111 ಸ್ಟ್ರೆಂತ್ ಪೆಟ್ರೋಲಿಂಗ್. ಅಲ್ಲಿ ಪೆಟ್ರೋಲಿಂಗ್ ಉದ್ದೇಶ ಏನಿತ್ತು ಅವ್ರದ್ದು, ಏರಿಯಾ ಡಾಮಿನೇಷನ್ ಪೆಟ್ರೋಲ್ ಅಂತ. ಅಂದರೆ ಆ ಏರಿಯಾದಲ್ಲಿ ಶತ್ರುಗಳು ಯಾರು ಬರದೇ ಇರೋ ಹಂಗೆ ನೋಡೋದಕ್ಕೋಸ್ಕರ ಸ್ಟ್ರಾಂಗ್ ಆಗಿದೆ ಪ್ರಭುತ್ವ ಸ್ಥಾಪಿಸುವಂಥ ಆ ಏರಿಯಾದಲ್ಲಿ. ಆ ಏರಿಯಾನ ಹೆಚ್ಚು ಬಲವಾಗಿ ಇಟ್ಕೊಳ್ಳೋದು ಹೇಗೆ ಸಾಧ್ಯ ಅಂದರೆ ಶತ್ರುಗಳು ಬರದೇ ಇದ್ದಾಗ ಅದಕ್ಕೋಸ್ಕರ ಈ ಥರ ಪೆಟ್ರೋಲ್ಸ್ ಕಳಿಸ್ತಾ ಇರ್ತಾರೆ. ಆದರೆ ಅವ್ರದ್ದು ಬಂಕರ್ಸು ಅಲ್ಲೇ ಫೆನ್ಸ್ ಪಕ್ಕದಲ್ಲೇ ಇರಲ್ಲ, ಅದಕ್ಕೆ 1 ಕಿಲೋಮೀಟ್ರ್ ಹಿಂದ್ಗಡೆನೂ ಇರ್ಬೋದು. ಯಾಕೆಂದರೆ ಅವ್ರು ಇರಬೇಕಲ್ಲ ಅಲ್ಲಿ ದಿವಸ ರಾತ್ರಿ ಎಲ್ಲ ತಿಂಗ್ಳುಗಟ್ಟಲೆ ವರ್ಷಗಟ್ಟಲೆ ಇದ್ದಾರೆ ಅಲ್ಲಿಂದ. ಫೆನ್ಸ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ, ಇಟ್ಸ್ ಇಂಪಾಸಿಬಲ್. ಅವರು ಏನು ಮಾಡ್ತಾರೆ ಅಂದರೆ ಅವರು ದೇ ಗೋ ಆನ್ ಪೆಟ್ರೋಲ್. ಎವ್ರಿ ಬೆಟಾಲಿಯನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಏರಿಯಾ ಸೆಕ್ಟರ್. ಅದರಲ್ಲಿ ಈ ಥರ ಅದು ಪ್ರೊಟೆಕ್ಟಿವ್ ಪೆಟ್ರೋಲ್ ಅಂತಾರೆ, ಅಥವಾ ಏರಿಯಾ ಡಾಮಿನೇಟಿಂಗ್ ಪೆಟ್ರೋಲ್ ಅಂತಾರೆ. ಅಲ್ಲಿ ನೋಡಿ, ಇದನ್ನೆಲ್ಲ ಅವ್ರು ಬ್ರೀಫ್ ಮಾಡಿರ್ಬೋದು ಅವರು ಯಾರಿಗೆ, ಡಿಫೆನ್ಸ್ ಮಿನಿಸ್ಟ್ರಿಗೆ. ಅವರಿಗೆ ಡೌಟ್ ಇರಬಾರ್ದಲ್ಲ ಅದರಲ್ಲಿ ಒಬ್ಬ JCO, 4 ಜನ ಜವಾನ್ಸು, ಜೂನಿಯರ್ ಕಮಿಷನ್ ಆಫೀಸರ್ ಒಬ್ಬರು, 4 ಜನ ಜವಾನ್ಸು, ಅವ್ರಿಗೆ ಮೃತಪಟ್ಟು ಒಬ್ಬರಿಗೆ ಗಾಯ ಆಯಿತು. ಇಷ್ಟು ಸಿಂಪಲ್ ಆಗಿರೋ ಮಾತನ್ನು ಅವರು ಇದನ್ನು ಹಿಡ್ಕೊಂಡು ಅದನ್ನು ಓದಬೇಕಾಗಿಲ್ಲ. ಇನ್ನೊಂದು ದೊಡ್ಡ ತಪ್ಪು ಅವ್ರು ಮಾಡಿದ್ದು ಅಂದರೆ, ಇಲ್ಲಿ ಕೂತಿರೋ ಡಿಫೆನ್ಸ್ ಮಿನಿಸ್ಟ್ರಿಗೆ ಹೇಗೆ ಗೊತ್ತಾಯಿತು ಅವರು ಪಾಕಿಸ್ತಾನದ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿದ್ದರು, ಪಾಕಿಸ್ತಾನ ಸೈನಿಕರು ಅಂತ. ಅದು ತಪ್ಪಲ್ವ ಹೇಳಿದ್ದು? ಅದನ್ನು ಸೈನಿಕರು ತಾನೇ ಬಂದಿದ್ದು, ಸೈನಿಕರು ಬಂದರು ಅಂದರೆ ಅವ್ರು ಯಾರು ಅಂತ ಈಗ ಪ್ರಶ್ನೆ ಹಾಕಿದ್ದಾರೆ. ಯಾಕೆಂದರೆ ಇದರಿಂದ ಏನಾಗ್ತದೆ ಅಂದರೆ ನಮಗೆ ನಮ್ಮ ಡಿಫೆನ್ಸ್ ಮಿನಿಸ್ಟರನ್ನೇ ನಮ್ಮನ್ನು ಒಂದು ನಿಮಿಷ ನಾನು ಬಂದೆ ಫೋನ್ ಮಾಡಿದಾಗೆ ಖಂಡಿತ ನಾನು ಬಂದೆ. ಮುತಾಲಿಕರು ಭಾಳ ಇಂಟ್ರೆಸ್ಟಿಂಗ್ ಅಂಶ ಇವತ್ತು ರಕ್ಷಣಾ ಸಚಿವ ಆಂಟನಿ ಲೋಕಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಆದಂಥ ಒಂದು ದಾಳಿ ಇವತ್ತು ಹೇಳ್ತಾರೆ ಪಾಕಿಸ್ತಾನದ ವೇಷ ಅಂದರೆ ಪಾಕಿಸ್ತಾನದ ಸಮವಸ್ತ್ರವನ್ನು ಹಾಕಿಕೊಂಡು ಬಂದು 5 ಜನರನ್ನು ಹತ್ಯೆ ಮಾಡಿದ್ದಾರೆ. ಅಂದರೆ ಬಹುತೇಕ ಭಾರತ ಸರ್ಕಾರಕ್ಕೆ ಅವ್ರು ಯಾರು ಅಂತ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ವೀಕ್ ಆಗಿದೆ ನಮ್ಮದು ಡಿಫೆನ್ಸು, ನಮ್ಮ ಇಂಟೆಲಿಜೆನ್ಸಿ. ನೋಡಿ, ಈಗಾಗಲೇ ಮಾನ್ಯ ದಿವಾಕರ್ ಅವರು ಒಂದು ಮಾತನ್ನು ಹೇಳಿದರು, 10 ವರ್ಷದ ಪ್ರಾಮಾಣಿಕ ರಕ್ಷಣಾ ಮಂತ್ರಿ ಅಂತ ಹೇಳಿದರು. ನಾನು ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ಜೋಡಿಸ್ತೀನಿ, ಪ್ರಾಮಾಣಿಕ
ನಿಷ್ಕ್ರಿಯ ನಿಷ್ಪ್ರಯೋಜಕ ರಕ್ಷಣಾ ಮಂತ್ರಿ ಅಂತನ್ನುವಂಥದ್ದು ನಾನು ಜೋಡಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕಳೆದ 10 ವರ್ಷದಲ್ಲಿ ಸೌರಭ್ ಕಾಲಿಯಾದ ಘಟನೆ ಏನು ಕ್ರಮ ತಗೊಂಡ್ರು, ಯಾವ ರೀತಿಯ ಕ್ರಮ ತಗೊಂಡಿದ್ದಾರೆ ಇಲ್ಲಿವರೆಗೆ? ಎಷ್ಟು ನಿರ್ಲಜ್ಜತೆ ಘಟನೆ. ಮೊನ್ನೆ ನಡೆದಂತ ಪೂಂಚ್ನಲ್ಲಿ ಒಂದು 2 ತಿಂಗಳ ಹಿಂದೆ ಒಂದು ರುಂಡ ಕತ್ತರಿಸ್ಕೊಂಡು ಹೋದ್ರು, ಅದಕ್ಕೂ ಯಾವುದೇ ಪ್ರಕ್ರಿಯೆ ಇಲ್ಲ. ಇವತ್ತು ಅವ್ರು ಪಾರ್ಲಿಮೆಂಟ್ ನಲ್ಲಿ ಹೇಳಬೇಕಾದ್ರೆ 58 ಬಾರಿ ಸೀಸ್ ಫೈರ್ ಆಗಿದೆ ಅಂತನ್ನುವಂಥದ್ದು ಅವ್ರ ಬಾಯಿಂದ ಬಂದಿದೆ. 58 ಬಾರಿ ಸೀಸ್ ಫೈರ್ ಆದರೂ ಕೂಡ ನಾವು ಇಂಟರ್ನ್ಯಾಷನಲ್ ಕಾನೂನು ಇನ್ನೂ ಮಾತುಕತೆ, ನಮ್ಮ ಚರ್ಚೆ ಅನ್ನುವಂಥದ್ದೇ ನಡೀತಾ ಇದೆಯಲ್ಲ. ಸೊ ನಮ್ಮ ಸೈನಿಕರ, ನಮ್ಮ ಮಿಲಿಟರಿಯ ಯಾವುದೇ ರೀತಿಯ ನೈತಿಕತೆ ಇಲ್ವಾ? ಸೊ ಅವರ ರಕ್ಷಣೆ ಮಾಡುವಂಥದ್ದು, ಅವರಿಗೆ ಬಲ ತುಂಬುವಂಥದ್ದು ಇವತ್ತು ಆಗ್ತಾ ಇಲ್ವಾ? ಸೊ ಮಾನ್ಯ ದಿವಾಕರ್ ಅವರು ಇನ್ನೊಂದು ಮಾತನ್ನು ಹೇಳಿದ್ರು, ಶಾಸ್ತ್ರಿಯವರ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅದರ ಹಿಂದೆ ಚೀನಾದಲ್ಲಿ 62ನಲ್ಲಿ ನೆಹರು ಭಾರತ್ ಚೀನಾ ಭಾಯಿ ಅಂತ ಹೇಳಿ ಚೂರಿ ಹಾಕಿದ್ರು. ಅವ್ರ ಕಾಲದಲ್ಲಿ ನಾವು ಸೋತೀವಿ. ಸೊ ನಮ್ಮ ದೇಶಕ್ಕೆ ಶಾಸ್ತ್ರಿ ಅಂತ ಇವತ್ತು ಪ್ರಧಾನಮಂತ್ರಿಗಳು ಬೇಕಾಗಿದೆ. ಅಂತ ಒಂದು ಗಡುಸುತನದ, ಅಂದರೆ ಮುಳ್ಳಿನಿಂದಲೇ ತೆಗಿತೀವಿ ಅಂತ ಹೇಳಿದಂತ ಶಾಸ್ತ್ರಿ ಅವರು, ಹತ್ಯಾರೋ ಸಾಹಿಬ್ ಬತಾಯಿಂಗೆ ಅಂತ ಹೇಳಿದಂತ ಶಾಸ್ತ್ರಿ ಅವರ ರೀತಿಯ ಮಾದರಿಯಲ್ಲೇ ಇವತ್ತು ನಾವು ಉತ್ತರ ಕೊಡಬೇಕಾಗಿದೆ. ಆ ರೀತಿಯ ಧಾಡಸಿತನ ಇದ್ರೆ ಮಾತ್ರ ನಮ್ಮ ದೇಶದ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಬರುತ್ತೆ. ಅಂತಾರಾಷ್ಟ್ರೀಯ ಕಾನೂನು ಏನೇ ಇರಬಹುದು, ಆದರೆ ನಮ್ಮ ದೇಶದ ಸುರಕ್ಷತೆಯ ಬಗ್ಗೆ ಯಾರು ಯೋಚನೆ ಮಾಡಬೇಕು ಅಂತ ಅನ್ನೋದು ಯೋಚನೆ ಮಾಡೋದು ಬೇಡವ ನಾವು? ಸೊ ಮುತಾಲಿಕ್ರವರ ಒಂದು ಅಭಿಪ್ರಾಯ ಏನಂತಂದ್ರೆ, ಭಾರತದ ರಕ್ಷಣೆಯ ಯಾರು ಹೊಣೆ ಹೊತ್ತಿದ್ದಾರೆ, ಅದು ಪ್ರಧಾನಿಗಳಿರ್ಬೋದು, ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಡಿಫೆನ್ಸ್ ಮಿನಿಸ್ಟ್ರುಗಳು, ಆ ರಕ್ಷಣೆ ಅನ್ನುವಂಥದ್ದೇ ಒಂದು ರೀತಿ ಮಾಯ ಆಗ್ತಾ ಇದೆ. ಎಲ್ಲೊಂದು ಕಡೆ ಯಾರು ಬೇಕಾದ್ರೂ ಬಂದು ಭಾರತವನ್ನು ನುಸುಳ್ಬೋದು, ನಮ್ಮ ಯೋಧರನ್ನ ಹತ್ಯೆ ಮಾಡ್ಬೋದು, ಒಂದು ರೀತಿ ಯುದ್ಧೋತ್ಪಾದನೆಗೆ ಅವಕಾಶ ಕೊಡ್ತಾ ಇದ್ದಾರೆ. ಆದರೆ ಭಾರತ ಸರ್ಕಾರ ಮಾತ್ರ ಅದನ್ನು ಈಗಲೂ ಕೂಡ ಶಾಂತಿಯ ಮಂತ್ರವನ್ನು ಹೇಳ್ತಾ ಇದೆ. ಅಂದರೆ ಬಹುತೇಕ ನಾವು ಶಾಂತಿ ಮಂತ್ರ ಹೇಳ್ತಾ ಇದೆ ಅನ್ನೋ ಮೂಲಕ ಯುದ್ಧಕ್ಕೆ ಪ್ರೇರಣೆ ಕೊಡಬೇಕು ಅಂತಲ್ಲ, ಆದರೆ ನಮ್ಮ ಭಾರತ ಗಡಿಗಳು ರಕ್ಷಣೆ ಆಗಬೇಕು ಅನ್ನುವಂಥದ್ದೇ ಈ ಚರ್ಚೆಯ ವಾದ. ಮತ್ತಷ್ಟು ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಒಂದು ಬ್ರೇಕ್.